ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮೊದಲಿನ ಅವಧಿಗಳಲ್ಲಿ ಈ 3 ಅಂಶಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ ಮತ್ತು 4ನೇ ಅಂಶ ವಿಕಾಸದ ಹಂತಗಳು ಮತ್ತು ಪ್ರಮುಖ ಲಕ್ಷಣಗಳು ಇದರ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಪೂರ್ವ ಬಾಲ್ಯಾವಸ್ಥೆಯ ಮಕ್ಕಳ ಗುಣಲಕ್ಷಣಗಳನ್ನ ಮತ್ತು ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳ ವಿಕಾಸ ಮತ್ತು ಗುಣಲಕ್ಷಣಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ. ಇವತ್ತು ನಾವು ತಾರುಣ್ಯಾವಸ್ಥೆಯ ಕುರಿತು ಅಭ್ಯಾಸ ಮಾಡೋಣ. ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆನೂ ಕೂಡ ಒಂದು ಪೀರಿಯಡ್ ಈಗಾಗಲೇ ಆಗ್ಯದ. ಅದರಲ್ಲಿ ನಾವು ತಾರುಣ್ಯಾವಸ್ಥೆಗೆ ಸಂಬಂಧಿಸಿದಂತೆ ಅದರ ಪೀಠಿಕೆ, ಅರ್ಥ, ವ್ಯಾಖ್ಯೆಗಳು, ಪೂರ್ವ ತಾರುಣ್ಯ ಮತ್ತು ಉತ್ತರ ತಾರುಣ್ಯ ಮತ್ತು ತಾರುಣ್ಯಾವಸ್ಥೆಯ ಅಧ್ಯಯನದ ಪ್ರಾಮುಖ್ಯತೆ, ಈ 5 ಅಂಶಗಳನ್ನ ನಾವು ಒಂದು ಪೀರಿಯಡ್ದಲ್ಲಿ ಅಭ್ಯಾಸ ಮಾಡಿದೀವಿ. ಮತ್ತು ಇವತ್ತಿನ ಅವಧಿಯಲ್ಲಿ ಹದಿಹರೆಯದವರ ವಿಕಾಸಗಳು ಹಾಗೂ ಪ್ರಮುಖ ಗುಣಲಕ್ಷಣಗಳು ಈ ಕಾನ್ಸೆಪ್ಟ್ ಕುರಿತು ನಾವು ಅಭ್ಯಾಸ ಮಾಡೋದದ. ತಾರುಣ್ಯಾವಸ್ಥೆ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ 13ನೇ ವಯಸ್ಸಿನಿಂದ 18, ಕೆಲವೊಂದು ಪುಸ್ತಕಗಳಲ್ಲಿ ಅದನ್ನ 19 ಅಂತ ಹೇಳಿ ಕೂಡ ಕೊಟ್ಟಿರ್ತಾರ ಹೇಳ್ತಾ. ಸೊ ಈ ಅವಧಿಯ ಮಕ್ಕಳೇನಿದಾರಲ್ಲ, ವಯಸ್ಸಿನ ಮಕ್ಕಳು, ಅವರ ಗುಣಲಕ್ಷಣಗಳನ್ನ ನಾವ್ ಇವತ್ತು ಅಭ್ಯಾಸ ಮಾಡೋದದ. ಇದ್ರಾಗ ತಾರುಣ್ಯಾವಸ್ಥೆ ಅಂತ ಏನದಲ್ಲ, ಈ ತಾರುಣ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಅಭ್ಯಾಸ ಮಾಡ್ಬೇಕಾದ್ರೆ, ಇವರ ಗುಣಲಕ್ಷಣಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಅಥವಾ ಇವರ ವಿಕಾಸವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಮುಖ್ಯವಾಗಿ 5 ಆಯಾಮಗಳದಾವ. ಆ ಆಯಾಮಗಳು ಯಾವತ್ತಂದ್ರೆ, 1ನೇದು ದೈಹಿಕ ವಿಕಾಸ, 2ನೇದು ಬೌದ್ಧಿಕ ವಿಕಾಸ, 3ನೇದು ಸಂವೇಗಾತ್ಮಕ ವಿಕಾಸ, 4ನೇದು ಸಾಮಾಜಿಕ ವಿಕಾಸ ಮತ್ತು 5ನೇದು ನೈತಿಕ ವಿಕಾಸ. ಈ 5 ಆಯಾಮಗಳಲ್ಲಿ ಈ ತಾರುಣ್ಯಾವಸ್ಥೆಯ ಮಕ್ಕಳು ಯಾವ ರೀತಿ ಬೆಳವಣಿಗೆಯನ್ನ ಮತ್ತು ವಿಕಾಸವನ್ನು ಹೊಂದುತ್ತಾರೆ ಅನ್ನೋದು ನೋಡೋದದ. ಮತ್ತು ಅದರ ಜೊತೆಗೆ ಈ ಎಲ್ಲಾ ಆಯಾಮಗಳು ಒಂದಕ್ಕೊಂದು ಯಾವ ರೀತಿ ಇಂಟರ್ ಕನೆಕ್ಟೆಡ್ ಅದಾವ, ಅಂತರ್ ಸಂಬಂಧವನ್ನು ಹೊಂದಿದಾವ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇವತ್ತಿನ ಅವಧಿಯಲ್ಲಿ ಮುಖ್ಯವಾಗಿ ನಾವು ದೈಹಿಕ ವಿಕಾಸ ಅಂತ ಏನದಲ್ಲ, ಇದ್ರ ಕುರಿತು ನಾವು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ದೈಹಿಕ ವಿಕಾಸ ಏನದಲ್ಲ, ಈ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಮುಖ್ಯವಾಗಿ 8 ಬೆಳವಣಿಗೆಗಳಾಗ್ತವ, ವಿಕಾಸಗಳಾಗ್ತವ. ಯಾವತ್ತಂದ್ರೆ, 1ನೇದು ಎತ್ತರ ಮತ್ತು ತೂಕಗಳಲ್ಲಾಗುವ ಬದಲಾವಣೆ, 2ನೇದು ದೇಹದ ಅಂಗಾಂಗಗಳ ಪ್ರಮಾಣದಲ್ಲಿ ಆಗುವ ಬದಲಾವಣೆಗಳು, 3ನೇದು ಧ್ವನಿ ಬದಲಾವಣೆ, 4ನೇದು ಪ್ರಧಾನ ಹಾಗೂ ಅನುಷಂಗಿಕ ಲೈಂಗಿಕ ಲಕ್ಷಣಗಳ ಬೆಳವಣಿಗೆ, ಆಮೇಲೆ 5ನೇದು ಶಾರೀರಿಕ ಬದಲಾವಣೆಗಳು, 6ನೇದು ಲೈಂಗಿಕ ಪರಿಪಕ್ವತೆಯ ವಯಸ್ಸು, 7ನೇದು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ನಡುವಿನ ಸಂಬಂಧ, ಆಮೇಲೆ 8ನೇದು ಗತಿ ಸಾಮರ್ಥ್ಯ. ಇಷ್ಟು ಡೀಟೇಲ್ ಆಗಿ ನೋಡಿದ್ರೇನೆ ಕ್ವಶನ್ಗಳು ಏನ್ ಕೇಳ್ತಾರಲ್ಲ, ಅದು ಯಾವ ರೀತಿನೂ ಕೇಳಿ ಅದಕ್ಕೆ ನೀವು ಉತ್ತರಿಸಕ್ ಸಮರ್ಥರಾಗ್ತೀರಿ. ಇನ್ ಕೇಸ್ ಶಾರ್ಟ್ ಆಗಿ ಹೇಳೋದು, ಸ್ಪೀಡ್ ಆಗಿ ಅದನ್ನ ಮುಗಿಸೋದು ಮಾಡಕ್ ಹೋದ್ರೆ ನಿಮ್ಗೆ ಆ ಕ್ವಶನ್ಗಳು ಕೇಳಿದ ಡೆಪ್ತ್ ಏನಿರ್ತದಲ್ಲ ಅದು ನಿಮ್ಗೆ ಅರ್ಥನೇ ಆಗಂಗಿಲ್ಲ. ಸೊ ಈ ಇಷ್ಟು ಅಂಶಗಳನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ಕಡಿಮೆ ಅವಧಿಯಲ್ಲಿ ಮುಗಿಸುವಂತ ಪ್ರಯತ್ನವನ್ನ ಮಾಡೋಣ. ಓಕೆ, ಕಾನ್ಸೆಪ್ಟ್ಗಳನ್ನ ಸ್ಕಿಪ್ ಮಾಡೋದು ಬೇಡ. ಇನ್ ನೆಕ್ಸ್ಟ್ ನೋಡ್ರಿ, 1ನೇದು ಎತ್ತರ ಮತ್ತು ತೂಕಗಳಲ್ಲಾಗುವಂತ ಬದಲಾವಣೆ. ಈ ಅವಧಿ ಏನದಲ್ಲ, ಈ ಅವಧಿ ಅಂತಂದ ಕೂಡಲೇ ನೀವು ಕಣ್ಮುಂದ್ ಬರ್ಬೇಕು 13ರಿಂದ 18 ಅಂತಂದಾಗ ಈ ಏಜ್ದ ಮಕ್ಕಳು ಏನಿದಾರಲ್ಲ, ಈ ಏಜ್ದ ಮಕ್ಕಳಿಗೆ ಮಕ್ಕಳ ವಯಸ್ಸನ್ನ ಬೆಳವಣಿಗೆಯ ಬುಗ್ಗೆ ಅಂತ ಹೇಳಿ ಕರೀತಾರೆ. ಬೆಳವಣಿಗೆಯ ಬುಗ್ಗೆ ಅಂತ ಹೇಳಿ ಯಾಕೆ ಕರೀತಾರೆ ಅನ್ನೋದಕ್ಕೆ ಇಲ್ಲದ. ಹದಿಹರೆಯದಲ್ಲಿ ಎತ್ತರ ಮತ್ತು ತೂಕ ದಿಢೀರ್ನೆ ಹೆಚ್ಚಾಗ್ತದೆ, ಅದಕ್ಕಾಗಿ ಅದನ್ನ ಬೆಳವಣಿಗೆಯ ಬುಗ್ಗೆ ಅಂತ ಹೇಳಿ ಕರೀತಾರೆ ಆಯ್ತಾ. ಹದಿಹರೆಯ ಅನ್ನೋ ಶಬ್ದ ಏನದಲ್ಲ, ಇದು ಕೂಡ ತಾರುಣ್ಯಾವಸ್ಥೆ ಈಕ್ವಲೆಂಟ್ ಉಪಯೋಗಿಸುವಂತ ಶಬ್ದ. ಅದ್ ನಿಮ್ಗೆ ಗೊತ್ತದ, ಈಗಾಗ್ಲೇ 1ನೇ ಪಾಠದಲ್ಲಿ ನಾನು ಅದನ್ನ ಹೇಳಿದ್ದೇನೆ. ಇನ್ ನೋಡ್ರಿ, ಇನ್ ಈ ಬೆಳವಣಿಗೆಯ ಬುಗ್ಗೆ ಏನದಲ್ಲ, ಅದು ಹುಡುಗರಲ್ಲೇನೂ ಆಗ್ತದ, ಹುಡುಗಿಯರಲ್ಲೂ ಆಗ್ತದ. ಬಟ್ ಚೂರು ವ್ಯತ್ಯಾಸ ಕಂಡು ಬರ್ತದೆ ಅಲ್ಲಿ. ಈಗ ಉದಾಹರಣೆಗೆ ನೋಡ್ಬೇಕಾದ್ರೆ ಪಾಯಿಂಟ್ ನಂಬರ್ 1 ನೋಡ್ರೆ, ಅವ್ರ ದೇಹ ಎತ್ತರ ಮತ್ತು ತೂಕದಲ್ಲಿ ಆಗುವಂತ ಬದಲಾವಣೆಗಳು ಯಾವ ರೀತಿ ಆಗ್ತಾವ, ಅದ್ರಾಗೂ ಕೂಡ ಹುಡುಗರು ಮತ್ತು ಹುಡುಗಿಯರಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದ ನೋಡ್ರಿ. 13ನೇ ವಯಸ್ಸಿಗೆ ಅಂದ್ರೆ ಇಲ್ಲಿ ನೋಡ್ರಿ 13, ಇಲ್ಲಿ ಸ್ವಲ್ಪ ಅಂಕಿಗಳನ್ನ ಕರೆಕ್ಟ್ ಆಗಿ ನೀವು ಬರ್ದಿಟ್ಕೊಡ್ರಿ. 13ನೇ ವಯಸ್ಸಿಗೆ ಹುಡುಗಿಯರು ಹುಡುಗರಕ್ಕಿಂತ ಹೆಚ್ಚು ಎತ್ತರ ಇರ್ತಾರ ಮತ್ತು ತೂಕದಲ್ಲಿಯೂ ಕೂಡ ಅವ್ರು ಹೆಚ್ಚಳ ಇರ್ತಾರ. ಆಮೇಲೆ 17, 18ನೇ ವಯಸ್ಸಿಗೆ ತಂದ್ರ 17 ಮತ್ತು 18ನೇ ವಯಸ್ಸಿಗೆ ತಂದ್ರ ಹುಡುಗಿಯರು ಏನಿದಾರಲ್ಲ, ಅವರು ತಮ್ಮ ಎತ್ತರದ ಗರಿಷ್ಠ ಮಟ್ಟವನ್ನ ತಲುಪಿ ಬಿಡ್ತಾರ. ಆದ್ರ ಹುಡುಗರು ಏನಿದಾರಲ್ಲ, ಹುಡುಗರು 18 ಮತ್ತು 19ನೇ ವಯಸ್ಸಿನವರೆಗೆ ಅವ್ರ ಎತ್ತರದ ಗರಿಷ್ಠ ಮಟ್ಟವನ್ನ ಮುಟ್ತಾರ. ಇಲ್ಲಿ ಒಂದ ಚಾರ್ಟ್ ಅದ ನೋಡ್ರಿ, ಇಲ್ಲಿ ನೋಡ್ರ ಹುಡುಗಿಯರ್, ಇಲ್ಲಿ ಹುಡುಗಿಯರು ಅಂತದ. ಓಕೆ, ಇಲ್ಲಿ ಹುಡುಗಿಯರದ, ಇಲ್ಲಿ ಹುಡುಗರದಾರ. ಇಲ್ಲಿ 17ನೇ ವಯಸ್ಸಿಗೆ ತಂದ್ರ ಇಲ್ಲಿ ನೋಡ್ರಿ ವಯಸ್ಸು, ಇದು ಏಜ್ ಅದ ಆಯ್ತಾ. 17ನೇ ವಯಸ್ಸಿಗೆ ಅಂದ್ರ ಅವ್ರದ್ದು ಎತ್ತರ ಗರಿಷ್ಠ ಮಟ್ಟವನ್ನ ತಲುಪಿಬಿಡ್ತಾರ. ಸೊ ಅಲ್ಲಿಗೆ ನಿಂತು ಬಿಡ್ತದ. ಹುಡುಗರ್ದ ಹಂಗಂಗಿಲ್ಲ. ಹುಡುಗರ್ದ ಹೆಂಗಾಗ್ತದ, ನೆಕ್ಸ್ಟ್ 1-2 ವರ್ಷ ತನಕ ಹೆಚ್ಚಾಗ್ತದ. ಅದಕ್ಕೆ ಇಲ್ಲಿ ಹುಡುಗಿಯರ ಲೈನ್ ಇಲ್ಲಿ ಬಂದ್ರ ಹುಡುಗರ ಲೈನ್ ಇಲ್ಲಿ ಅದ. ಸೊ ಕ್ಲಿಯರ್ ಆಯ್ತಲ್ಲ, ಎತ್ತರ ಮತ್ತು ತೂಕದಲ್ಲಿ ಏನೇನ್ ಡಿಫ್ರೆನ್ಸ್ ಆಗ್ತದ ಅನ್ನೋದು ಗೊತ್ತಾಯ್ತಾ. ಇನ್ ಮುಂದೆ ಅವ್ರ ಏನ್ ಬದಲಾವಣೆ ಆಗ್ತದ ನೋಡ್ರಿ. ದೇಹದ ಅಂಗಾಂಗಗಳ ಪ್ರಮಾಣ,
ದೇಹದ ಅಂಗಾಂಗಗಳಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತಾವ ಅನ್ನೋದು ನೋಡೋಣ. 2ನೇ ಪಾಯಿಂಟ್ ಇದು. ಇಲ್ಲಿ ದೇಹದ ಎಲ್ಲ ಅಂಗಗಳು ಒಂದೇ ವೇಗದಲ್ಲಿ ಬೆಳೆಯುವುದಿಲ್ಲ. ಲಿಂಗಕ್ಕೆ ಅನುಗುಣವಾಗಿ ದೇಹದ ಆಕಾರ ಕೂಡ ಬದಲಾಗ್ತದೆ. ಹುಡುಗಿಯರಲ್ಲಿ ಬೇರೆ ಆಗ್ತದೆ, ಹುಡುಗರಲ್ಲಿ ಬೇರೆ ಆಗ್ತದೆ. ಏನ್ ಅಂತ ಬದಲಾವಣೆಗಳದಾವ ಅನ್ನೋದು ನೋಡೋಣ. ಮೊದಲನೇದು ಹುಡುಗಿಯರ್ ಏನದಾರಲ್ಲ ಗರ್ಲ್ಸ್, ಇವ್ರಲ್ಲಿ ಏನ್ ಬೆಳವಣಿಗೆ ಆಗ್ತದ ಅಂದ್ರೆ ಹೆಚ್ಚಾಗಿ ಇವ್ರಲ್ಲಿ ಪೆಲ್ವಿಸ್ ಮೂಳೆ, ಪೆಲ್ವಿಸ್ ಬೋನ್ ಅಂತ ಹೇಳಿ ಏನ್ ಕರಿತೀವಲ್ಲ, ಪೆಲ್ವಿಸ್ ಮೂಳೆ ಅಂತಂದ್ರೆ ಸೊಂಟದ ಭಾಗದಲ್ಲಿ ಇರುವಂತಹ ಮೂಳೆ ಅಂತಂದ್ರೆ ತಿಳಿತಾ. ಸೊ ಈ ಭಾಗದಲ್ಲಿ ಇರುವಂತಹ ಮೂಳೆ ಏನದಲ್ಲ ಇದು ಅಗಲವಾಗ್ತದೆ. ಹುಡುಗಿಯರ್ಲೆ ಅಷ್ಟ ಇದು ಅಗಲಾಗ್ತದೆ, ಹುಡುಗರ್ಲೆ ಆಗಂಗಿಲ್ಲ. ಮತ್ತ ಮಣಿಕಟ್ಟು ದುಂಡಗಾಗುತ್ತದೆ. ಮಣಿಕಟ್ಟು ನೋಡ್ರಿ ಇಲ್ಲಿ ಇದೈತಲ್ಲ, ಇದಕ್ ಮಣಿಕಟ್ಟು ಅಂತ ಹೇಳಿ ಕರಿತೀವಿ. ಇದ ದುಂಡ ಆಕಾರವನ್ನು ಪಡಿತದ. ಯಾರ್ಲೆ? ಹುಡುಗಿಯರ್ಲೆ. ಪ್ರಮುಖವಾಗಿ 2 ಪಾಯಿಂಟ್ಗಳು ನೆನ್ಪಿಡ್ಬೇಕಾ. ಒಂದನೇದು ಪೆಲ್ವಿಸ್ ಮೂಳೆ ಅಗಲವಾಗ್ತದ ಹುಡುಗರ್ಲೆ, ಎರಡನೇದು ಮಣಿಕಟ್ಟು ದುಂಡಗಾಗುತ್ತದೆ. 2ನೇ ಪಾಯಿಂಟ್. ಇನ್ನು ಹುಡುಗರ ಕಡೆಗೆ ಬಂತಂತ ತಿಳ್ಕೊಳ್ರಿ, ಹುಡುಗರ್ಲಿ ಏನೇನ್ ಚೇಂಜಸ್ ಆಗ್ತಾವ ನೋಡ್ರಿ ಬಾಯ್ಸ್ ಕಡೆ. ಒಂದನೇದು ಇವ್ರದು ಕೈ ಕಾಲುಗಳು ಉದ್ದ ಆಗ್ತಾವ. ಅಂದ್ರೆ ಹುಡುಗಿಯರಿಗೆ ಕಂಪೇರ್ ಮಾಡ್ರೆ ಅವ್ರಕ್ಕಿಂತನಿಗೆ ಹೆಚ್ಚಿಗೆ ಕೈ ಕಾಲು ಉದ್ದ ಆಗ್ತಾವ. 2ನೇ ಪಾಯಿಂಟ್, ಸ್ನಾಯುಗಳು ದೊಡ್ಡದಾಗುತ್ತವೆ, ದೈಹಿಕ ಬಲ ಹೆಚ್ಚುತ್ತದೆ. ಹುಡುಗಿಯರಿಗೆ ಕಂಪೇರ್ ಮಾಡ್ರೆ ಈ ಏಜ್ನಾಗ ಹುಡುಗರಿಗೆ ಸ್ನಾಯುಗಳು ಮಸಲ್ಸ್ ಏನದವಲ್ಲ ಅವು ಸ್ಟ್ರಾಂಗ್ ಆಗ್ತಾವ, ಹುಡುಗಿಯರ್ಗಿಂತನೂ ಸ್ಟ್ರಾಂಗ್ ಆಗ್ತಾವ. ಮತ್ತ ದೈಹಿಕ ಬಲ ಪವರ್ ಇರೋದಲ್ಲ ಶಕ್ತಿ, ಅದು ಹುಡುಗಿಯರ್ಗಿಂತನೂ ಹುಡುಗರ್ಲೆ ಜಾಸ್ತಿ ಆಗ್ತದ. ಇದು ನಿಮ್ಗೆ ಗೊತ್ತಿರ್ಬೇಕು ತಿಳಿತಾ. ಇಲ್ಲಿ ಒಂದು ಸಣ್ಣ ಒಂದು ಮಾಹಿತಿ ಅದ. ಕೈ ಮತ್ತು ಕಾಲುಗಳ ಮೊದಲು ಬೆಳವಣಿಗೆ ಆಗೋದ್ರಿಂದ, ಅದು ಸ್ಪೀಡ್ ಆಗಿ ಗ್ರೋತ್ ಆಗೋದ್ರಿಂದ ಹದಿಹರೆಯದವರು ಎಡುವಂತ ಚಾನ್ಸಸ್ ಬಹಳ ಇರ್ತದ. ನಡೆಯುವಾಗ ಎಡುತ್ತಿರ್ತಾರ ಅವರು. ಇನ್ನು ನೆಕ್ಸ್ಟ್ ನೋಡ್ರಿ, ಮತ್ತೆ ಯಾವ ಬದಲಾವಣೆ ಆಗ್ತದೆ ನೋಡಿ. ಬೆಳವಣಿಗೆ ವೇಗ ಮತ್ತು ಮೈಕಟ್ಟು ಈ ಅಂಶಕ್ಕೆ ಸಂಬಂಧಪಟ್ಟದ್ ನೋಡ್ರಿ. ಮಕ್ಕಳು ಬೇಗ ಅಥವಾ ತಡವಾಗಿ ವಿಕಾಸ ಹೊಂದುವುದರ ಮೇಲೆ ಅವರ ಮೈಕಟ್ಟು ಮತ್ತು ಸ್ವಭಾವ ನಿರ್ಧಾರವಾಗ್ತದ. ಆಯ್ತಾ. ಅಂದ್ರೆ ಕೆಲವೊಬ್ಬರು ಬೇಗ ಪರಿಪಕ್ವ ಆಗ್ತಾರೆ, ಕೆಲವೊಬ್ಬರು ಲೇಟ್ ಆಗಿ ಪರಿಪಕ್ವ ಆಗ್ತಾರೆ. ಹಂಗಾದಾಗ ಅವ್ರಲ್ಲಿ ಏನೇನ್ ಚೇಂಜಸ್ ಆಗ್ತಾವ ಅನ್ನೋದು ನೋಡ್ರಿ. ಫಸ್ಟ್ ಇಲ್ಲಿ ನೋಡ್ರಿ, ಅವ್ರ ದೇಹದ ಆಕಾರ, ಮೈಕಟ್ಟು ಅಂತಂದ್ರೆ ದೇಹದ ಆಕಾರ ಯಾವ ರೀತಿ ಅವ್ರ ಪರಿಪಕ್ವತೆ ಮೇಲೆ ಪ್ರಭಾವ ಬೀರ್ತದ ಅನ್ನೋದು ನೋಡ್ರಿ. ಫಾರ್ ಎಕ್ಸಾಂಪಲ್, ಬೇಗನೆ ಪಕ್ವತೆ ಹೊಂದುವಂತ ಮಕ್ಕಳೇನಿರ್ತಾರಲ್ಲ ಅವರು ಗಿಡ್ಡನಾದ ಅಂದ್ರೆ ಕುಳ್ಳ ಇರ್ತಾರ. ಅವ್ರು ಬಹಳ ಹೈಟ್ ಆಗಂಗಿಲ್ಲ. ಏನ್ ಹೇಳ್ರಿ, ಸ್ವಲ್ಪ ಗಿಡ್ಡ ಇರ್ತಾರ ಅವರು. ಎತ್ತರದಲ್ಲಿ ಗಿಡ್ಡನಾಗಿರ್ತಾರೆ ಮತ್ತು ದುಂಡನೆಯ ಮೈಕಟ್ಟನ್ನು ಹೊಂದಿರ್ತಾರೆ. ಯಾರು ಹೇಳ್ರಿ? ಬೇಗನೆ ಪರಿಪಕ್ವತೆ ಹೊಂದುವಂತ ಮಕ್ಕಳು, ಹುಡುಗರಿರ್ಲಿ ಹುಡುಗಿಯರಿರ್ಲಿ, ಅವ್ರ ಹೈಟ್ ದಾಗ ಕಡಿಮೆ ಇರ್ತಾರ ಮತ್ತ ದುಂಡ್ ಇರ್ತಾರ, ದಪ್ಪ ಇರ್ತಾರ ಅಂತಂದಂಗ ತಿಳಿತಾ. ಶಾರ್ಟ್ ಅಂಡ್ ರೌಂಡ್ ಅಂತಂದಂಗ. ಹುಡುಗರ ಈ ಹಂತದಾಗ ಅಂದ್ರೆ ಈ ರೀತಿ ಬೇಗ ಪರಿಪಕ್ವತೆ ಹೊಂದ್ಯಾರ ಅಂತ ತಿಳ್ಕೊಟ್ರು ಹುಡುಗರ, ಅವ್ರ ಸ್ವಭಾವ ಹುಡುಗಿಯರ್ ಹಂಗ ಮೃದು ಇರ್ತದ. ನಾರ್ಮಲ್ ಆಗಿ ಮೃದು ಇರ್ತದ ಅವ್ರದ್ದು. ಯಾವ್ದಕ್ಕೆ? ಯಾರ ಹೈಟ್ ಕಡಿಮೆ ಮತ್ತು ದಪ್ಪ ಇರ್ತಾರಲ್ಲ ಅವ್ರ ಸ್ವಭಾವ ಮೃದು ಇರ್ತದ. ಮತ್ತ ತಡವಾಗಿ ಪರಿಪಕ್ವತೆ ಯಾರು ಹೊಂದುತ್ತಾರಲ್ಲ ಅವರು ತೆಳ್ಳನೆಯ ಮತ್ತು ಉದ್ದನೆಯ ಮೈಕಟ್ಟನ್ನ ಹೊಂದಿರ್ತಾರ. ಟಾಲ್ ಅಂಡ್ ಥಿನ್ ಅಂತಂದಂಗ. ಮತ್ತ ಹುಡುಗಿಯರ ಇನ್ ಕೇಸ್ ಲೇಟ್ ಆಗಿ ಪರಿಪಕ್ವ ಹೊಂದಿರ ಅಂತ ತಿಳ್ಕೊಳ್ರಿ, ಅವ್ರ ಸ್ವಭಾವ ಹುಡುಗರ ಹಂಗ ಗಡಸು ಇರ್ತದ, ಗಡಸು ಸ್ವಭಾವ ಇರ್ತದ. ಇನ್ ನೆಕ್ಸ್ಟ್ ನೋಡ್ರಿ, 3ನೇ ಒಂದು ಅಂಶದ ಧ್ವನಿ ಬದಲಾವಣೆ ಅಂತೇಳಿ. ಈ ಏಜ್ನಾಗ ಧ್ವನಿಯ ಬದಲಾವಣೆ ಆಗ್ತದ. ಲೈಂಗಿಕ ಪಕ್ವತೆಯೊಂದಿಗೆ ಧ್ವನಿ ಪೆಟ್ಟಿಗೆಯಲ್ಲಿ ಬದಲಾವಣೆಯಾಗಿ ಧ್ವನಿ ಬದಲಾಗುತ್ತದೆ. ಇದು ಧ್ವನಿ ಬದಲಾವಣೆ ಆಗಿದ್ದು ವರ್ತನೆ ಮೇಲೂ ಕೂಡ ಪ್ರಭಾವವನ್ನು ಬೀರ್ತದ. ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ರ, ಹುಡುಗರ ಧ್ವನಿ ಏನಿರ್ತದಲ್ಲ ಅದು ಏನಾಗ್ತದ ಹೇಳ್ರಿ, ಇಲ್ಲಿ ಧ್ವನಿ ಗಡಸಾಗ್ತದ. ಇರ್ತಾ ಗಡಸಾಗ್ತದ. ಧ್ವನಿಯಲ್ಲಿ ಒಡಕು ಉಂಟಾಗ್ತದ. ವಾಯ್ಸ್ ಬ್ರೇಕಿಂಗ್ ಅಂತ, ಕ್ರ್ಯಾಕಿಂಗ್ ಅಂತ ಹೇಳಿ ಕರಿತೀವಿ. ಅದ ಉಂಟಾಗ್ತದ ಎಲ್ಲಿ? ಹುಡುಗರ್ಲೆ. ಸೊ ಇದು ಬಾಲ್ಯಾವಸ್ಥೆದಾಗ ಇದ್ದಂತಹ ಧ್ವನಿ ಏನದಲ್ಲ, ಬಾಲ್ಯದಲ್ಲಿರೋಂತಹ ಧ್ವನಿ ಇದು ಪ್ಲೇನ್ ಅದ ನೋಡ್ರಿ, ಇಲ್ಲಿ ಒಂದೇ ರೀತಿ ಅದ. ಬಟ್ ಇಲ್ಲಿ ಬಂದ ಕೂಡ್ಲೆ, ತಾರುಣ್ಯಾವಸ್ಥೆಗೆ ಬಂದ ಕೂಡ್ಲೆ ಅಂತಂದ್ರ ಏನಾಗ್ತದ ಹೇಳ್ರಿ, ತಾರುಣ್ಯಕ್ಕೆ ಬಂದ ಕೂಡ್ಲೆ ಅದು ವೇರಿಯೇಷನ್, ಬಹಳಷ್ಟು ವೇರಿಯೇಷನ್ ಅದ ಇಲ್ಲಿ. ಈ ರೀತಿ ಧ್ವನಿ ಒಡಕಾಗ್ತದ ಮತ್ತು ಗಡಸಾಗ್ತದ ಹೇಳ್ತಾ. ಆಮೇಲೆ ಹುಡುಗಿಯರಿಗೆ ಕಂಪೇರ್ ಮಾಡ್ತಂತ ತಿಳ್ಕೊಡ್ರಿ, ಹುಡುಗಿಯರ ಧ್ವನಿದಾಗ ಜಾಸ್ತಿ ಬದಲಾವಣೆ ಆಗಂಗಿಲ್ಲ. ಮತ್ತೆ ತಿರುಗಿ ಏನಾಗ್ತದ ಹೇಳ್ರಿ, ಇವ್ರ ಧ್ವನಿ ಹೆಚ್ಚು ಮಧುರವಾಗಿರ್ತದ. ಮಾತಾಡ್ಕತ್ರ ಕೇಳ್ಬೇಕಂತ ಅನ್ಸದ. ಮೆಲೋಡಿಯಸ್ ಆಗ್ತದ ಅವ್ರ ವಾಯ್ಸ್ ಹೇಳ್ತಾ. ಸೊ ಈ ಹಂತದಾಗ ಹುಡುಗರಲ್ಲಿ ಧ್ವನಿಗೆ ಸಂಬಂಧಪಟ್ಟಂತೆ ಈ ಬದಲಾವಣೆ ಆಗ್ತದ. ಇದಕ್ಕೊಂದ್ ಸಣ್ಣ ಎಕ್ಸಾಂಪಲ್ ನ ಹೇಳ್ತಾನೆ. ಸ್ಕೂಲ್ದಾಗೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೇಕು. ಸ್ಕೂಲ್ದಾಗ ಮಕ್ಕಳಿಗೆ ಪಾಠ ಓದ್ಲಿಕ್ಕೆ ಹೇಳಿರ್ತಾರ, ಯಾರಿಗೆ? ಹುಡುಗರಿಗೆ. ಆ ಹುಡುಗರು ಪಾಠ ಓದ್ತಿರ್ಬೇಕಾದ್ರನ ಅವ್ರು ಒಡಕ್ ಸೌಂಡ್ ಇರ್ತದಲ್ಲ, ಆ ಒಡದ ಸೌಂಡ್ ಅನ್ನು ಕೇಳಿ ಮಕ್ಕಳೆಲ್ಲ ನಗ್ತಿರ್ತಾವ. ಮತ್ ಹೇಳುವಾಗ ಸೌಂಡ್ ಹೋಗಿ ಬಿಡ್ತದ. ಆ ಏಜ್ನಾಗ ಮಕ್ಕಳಲ್ಲಿ ಆ ಸೌಂಡ್ ಧ್ವನಿ ಪೆಟ್ಟಿಗೆ ಸೆಟ್ ಆಗೋ ತನಕ ಟೈಮ್ ಏನ್ ಇರ್ತದಲ್ಲ ಅವಾಗ ಆ ರೀತಿ ಆಗ್ತದ ಆಯ್ತಾ. ಅವಾಗ ಅವ್ರು ಓದೋದನ್ನ ನೋಡಿ ಉಳಿದಿದ್ ಹುಡುಗರೆಲ್ಲ ನಗ್ತಿರ್ತಾರ ಆಯ್ತಾ. ನೆಕ್ಸ್ಟ್ ನೋಡ್ರಿ, 4ನೇದು ಪ್ರಧಾನ ಹಾಗೂ ಅನುಷಂಗಿಕ ಲೈಂಗಿಕ ಲಕ್ಷಣಗಳ ಬೆಳವಣಿಗೆ.
ಇಲ್ಲಿ ಲೈಂಗಿಕ ಲಕ್ಷಣಗಳಲ್ಲಿ 2 ರೀತಿಯಾದ ಇದಾವ ಅಂಶಗಳದಾವ. ಒಂದು ಪ್ರಧಾನ ಲೈಂಗಿಕ ಲಕ್ಷಣಗಳು ಅಂತ ಹೇಳಿ ಬರ್ತದ, ಎ ಅಂತ ಮಾಡ್ಕೊಡ್ರಿ ಇದನ್ನ ಪ್ರಧಾನ ಅಂತ ಹೇಳಿ. ಮತ್ತೆ ಇನ್ನೊಂದು ಅನುಷಂಗಿಕ ಅಂತ ಹೇಳಿ ಬರ್ತದ. ಪ್ರಧಾನ ಅಂತಂದ್ರ ಪ್ರೈಮರಿ ಅಂತಂದಂಗ, ಅನುಷಂಗಿಕ ಸೆಕೆಂಡರಿ ಅಂತಂದಂಗ. ಏನಿದ್ರ ಮಧ್ಯೆ ಡಿಫ್ರೆನ್ಸ್ ಅನ್ನೋದು ನೋಡ್ರಿ. ಹದಿಹರೆಯದಲ್ಲಿ ಪ್ರಧಾನ ಜನನೇಂದ್ರಿಯಗಳು ನೆನ್ಪಿಟ್ಕೊಡ್ರ, ಹದಿಹರೆಯದಲ್ಲಿ ಪ್ರಧಾನ ಜನನೇಂದ್ರಿಯಗಳು ತಮ್ಮ ಪರಿಪೂರ್ಣ ಕ್ರಿಯಾಶಕ್ತಿಯನ್ನು ತಲುಪುತ್ತವೆ. ಅದಕ್ಕೆ ಈ ಹಂತದಾಗ ಅಂದ್ರೆ ಜನನೇಂದ್ರಿಯಗಳು ಏನದಲ್ಲ ಅವ ತಮ್ಮ ಪರಿಪೂರ್ಣ ಕ್ರಿಯಾಶಕ್ತಿಯನ್ನ ಪಡಿತಾವ. ಈ ಹಂತದಲ್ಲಿ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡೋದು ಬಹಳ ಅಗತ್ಯದ. ಹಂಗಂದ್ರೆ ಏನ, ಪ್ರಧಾನ ಜನನೇಂದ್ರಿಯಗಳು ತಮ್ಮ ಪರಿಪೂರ್ಣ ಕ್ರಿಯಾಶಕ್ತಿಯನ್ನು ಪಡಿತಾವಂದ್ರ ಈ ಹಂತದಲ್ಲಿ ಪರಿಪಕ್ವತೆಯನ್ನು ಸಾಧಿಸ್ತಾರ. ಮಕ್ಕಳನ್ನು ಪಡೆಯುವಂತ ಸಾಮರ್ಥ್ಯವನ್ನ ಅವರು ಪಡೆದುಕೊಂಡಿರ್ತಾರ. ಅದಕ್ಕ ಸಂಪೂರ್ಣ ಕ್ರಿಯಾಶಕ್ತಿ ಅಂತಂದಂಗ, ಸಂಪೂರ್ಣ ಕ್ರಿಯಾಶಕ್ತಿಯನ್ನ ಅವರು ತಲುಪ್ತಾರ ಅಂತಂದಂಗ. ಹುಡುಗಿಯರ ಏನೇನಾಗ್ತದೆ ಬದಲಾವಣೆ ನೋಡ್ರಿ. ಇದು ಶಾರೀರಿಕವಾಗಿ ದೇಹದ ಒಳಭಾಗದಲ್ಲಿ ಆಗುವಂತ ಬದಲಾವಣೆ ಏನದಲ್ಲ ಅದಕ್ಕೆ ನಾವು ಪ್ರಧಾನ ಲೈಂಗಿಕ ಲಕ್ಷಣಗಳು ಅಂತ ಹೇಳಿ ಕರಿತೇವೆ. ದೇಹದ ಒಳಭಾಗದಾಗ ಆಗ್ತಿರ್ತಾವ ಚೇಂಜಸ್. ಈಗ ನೋಡ್ರಿ ಗರ್ಲ್ಸ್ ದಾಗ ಏನೇನ್ ಬದಲಾವಣೆ ಆಗ್ತದೆ ನೋಡ್ರಿ. ಅಂಡಾಶಯಗಳು ಕ್ರಿಯಾಶೀಲವಾಗುತ್ತವೆ, ಓವರೀಸ್ ಅಂತ ಹೇಳ್ತಿರ್ತೀವಲ್ಲ, ಅವು ಕ್ರಿಯಾಶೀಲ ಆಗ್ತಾವ. ಮತ್ತು ಅಂಡಾಣುಗಳ ಉತ್ಪತ್ತಿ ಆರಂಭಿಸ್ತಾವ. ಅಂಡಾಣುಗಳನ್ನ ಉತ್ಪತ್ತಿ ಮಾಡೋದನ್ನ ಅವು ಆರಂಭಿಸ್ತಾವ. ಮತ್ತೆ ಇದ ಹಂತದಾಗ ಈ ಏಜ್ ಮಕ್ಕಳಿಗೆ ಏನಾಗ್ತದೆ, ಪರಿಪಕ್ವಗೊಂಡ ಕೂಡಲೇ ಋತುಚಕ್ರ ಆರಂಭ ಆಗ್ತದೆ. ಇದು ಹುಡುಗಿಯರಲ್ಲಿ ಆಗುವಂತ ಬದಲಾವಣೆ. ಇನ್ನು ಬಾಯ್ಸ್ ಕಡೆ ಬಂತ ತಿಳ್ಕೊಡ್ರಿ. ಇಲ್ಲಿ ಹುಡುಗರ ಕಡೆಗೆ ಬಂದು, ಇದು ಗರ್ಲ್ಸ್ ಆಯ್ತಾ. ಇನ್ನು ಹುಡುಗರ ಕಡೆಗೆ ಬಂತ ತಿಳ್ಕೊಡ್ರಿ. ಇಲ್ಲಿ ವೃಷಣಗಳು ಪರಿಪಕ್ವಗೊಳ್ತಾವ ಮತ್ತು ವೀರ್ಯಾಣು ಉತ್ಪಾದನೆ ಪ್ರಾರಂಭ ಆಗ್ತದ. ಸ್ಪರ್ಮ್ ಪ್ರೊಡಕ್ಷನ್ ಇಲ್ಲಿ ಸ್ಟಾರ್ಟ್ ಆಗಿಬಿಡ್ತದ. ಇವು ಪ್ರಧಾನ ಲೈಂಗಿಕ ಲಕ್ಷಣಗಳು ಅಂತಂದಂಗೆ, ಪ್ರಧಾನ ಲೈಂಗಿಕ ಲಕ್ಷಣಗಳು ಅಂತಂದಂಗೆ. ಓಕೆ, ಇನ್ನ ಸೆಕೆಂಡರಿ ಯಾವ್ದಾವ ನೋಡ್ರಿ. ಅನುಷಂಗಿಕ ಲಕ್ಷಣಗಳು. ಅನುಷಂಗಿಕ ಲಕ್ಷಣಗಳು ಅಂತಂದ್ರ ಸೆಕೆಂಡರಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದಂಗೆ ತಿಳಿತಾ. ಲೈಂಗಿಕದ ಪ್ರಧಾನ ಲಕ್ಷಣಗಳ ಜೊತೆಗೆ ದೇಹದ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುವ ಬದಲಾವಣೆಗಳು. ಈಗ ನಾ ಮೊದಲು ಹೇಳಿದ್ನೆಲ್ಲ ಪ್ರಧಾನ ಲಕ್ಷಣಗಳನ್ನ, ಲೈಂಗಿಕ ಲಕ್ಷಣಗಳನ್ನ ಅವು ದೇಹದ ಒಳಭಾಗದಲ್ಲಿ ಚೇಂಜಸ್ ಆಗ್ತಾವ. ಇದು ಆ ಚೇಂಜಸ್ ಜೊತೆಗೆ ದೇಹದ ಹೊರಭಾಗದಲ್ಲಿ ಏನ್ ಚೇಂಜ್ ಆಗ್ತಾವಲ್ಲ ಅದನ್ನ ನಾವ್ ಏನ್ ಕರಿತೀವಿ ಅಂತಂದ್ರ ಅನುಷಂಗಿಕ ಲಕ್ಷಣಗಳು ಅಂತ ಹೇಳಿ ಕರಿತೀವಿ. ಇಲ್ಲೊಂದ್ ಸ್ವಲ್ಪ ಇದಾಗ್ಯದ, ಸೆಕೆಂಡರಿ ಕ್ಯಾರೆಕ್ಟರಿಸ್ಟಿಕ್ಸ್. ಇದ್ರಾಗ ನೋಡ್ರಿ, ಈಗಾಗಲೇ ಹೇಳ್ದಂಗೆ ದೇಹದ ಹೊರಭಾಗದಲ್ಲಿ ಇವ ಬೆಳವಣಿಗೆ ಆಗ್ತಾವ. ಏನೇನಾಗ್ತಾವ ಈಗ ಬಾಯ್ಸ್ ಎಕ್ಸಾಂಪಲ್ ಆಗ್ತಾವ ಅಂದ್ರೆ ತಿಳ್ಕೊಡ್ರಿ. ಈ ಏಜ್ನಾಗ 13ರಿಂದ 18ನೇ ವಯಸ್ಸಿನಾಗ ಏನಾಗ್ತದೆ ಹೇಳ್ರಿ, ಅವ್ರಿಗೆ ಗಡ್ಡ ಬರ್ಲಿಕ್ಕೆ ಶುರು ಆಗ್ತದ, ಮೀಸೆ ಬರ್ತಾವ. ಅಂದ್ರೆ ಆಲ್ರೆಡಿ ಸ್ಕೂಲಿಗೆ ಬಂದ ಕೂಡಲೇ ಸ್ಟಾರ್ಟ್ ಆಗಿಬಿಡ್ತಾವ. ಹೈಸ್ಕೂಲ್ ಬಂದ ಕೂಡಲೇ ಗಡ್ಡ, ಮೀಸೆ, ಆಮೇಲೆ ರೋಮಗಳ ಬೆಳವಣಿಗೆ ಇವೆಲ್ಲಾನು ಕೂಡ ಹುಡುಗರ್ಲೆ ಆಗ್ತಾವ. ಹುಡುಗಿಯರ್ಲಿ ಏನ್ ಬದಲಾವಣೆ ಆಗ್ತದ, ಸ್ತನಗಳ ಬೆಳವಣಿಗೆ ಮತ್ತೆ ಗುಪ್ತ ರೋಮಗಳ ಬೆಳವಣಿಗೆ. ಈ ರೀತಿ ಹುಡುಗಿಯರಲ್ಲೂ ಕೂಡ ಬದಲಾವಣೆಗಳು ಕಂಡು ಬರ್ತಾವ. ಹೇಳ್ತಾ ಇದನ್ನ ಅನುಷಂಗಿಕ ಬೆಳವಣಿಗೆ ಅಂತ ಹೇಳಿ ಕರಿತೇವೆ. ಇನ್ನ ಶಾರೀರಿಕ ಬದಲಾವಣೆಗಳು ಏನಾಗ್ತಾವ ಅನ್ನೋದು ನೋಡ್ರಿ. 5ನೇ ಪಾಯಿಂಟಿಗೆ ನಾವು ಹೇಳಿದ್ದು ಟೋಟಲ್ ಎಷ್ಟು ಪಾಯಿಂಟ್ ಅಭ್ಯಾಸ ಮಾಡೋದದ, 8 ಅಂಶಗಳನ್ನ ಅಭ್ಯಾಸ ಮಾಡೋದದ. ಇದು 5ನೇದು ಶಾರೀರಿಕ ಬದಲಾವಣೆಗಳು. ಒಳ ಅಂಗಾಂಗಗಳ ವಿಕಾಸ. ಶಾರೀರಿಕ ಅಂತಂದ್ರೆ ದೇಹದ ಒಳಗಡೆ ಆಗುವಂತ ಬದಲಾವಣೆಗಳು. ಶಾರೀರಿಕ ಬದಲಾವಣೆಗಳಲ್ಲಿ ಮುಖ್ಯವಾಗಿ ನಾವು 4 ಅಂಶಗಳ ಕುರಿತು ತಿಳಿದುಕೊಳ್ಳೋದದ. ಅದು 1ನೇದು ಜೀರ್ಣಾಂಗ. ಇವು ದೇಹದ ಹೊರಗಿನ ಬದಲಾವಣೆಗಳಷ್ಟೇ ವೇಗವಾಗಿ ಒಳಗಿನ ಅಂಗಗಳು ವಯಸ್ಕರ ಮಟ್ಟಕ್ಕೆ ತಲುಪುವಂತ ಹಂತ ಇದಾಗಿರ್ತದ. ಸೊ ಇಲ್ಲಿ ಜೀರ್ಣಾಂಗ ವ್ಯೂಹದಾಗ ಏನೇನ್ ಚೇಂಜ್ ಆಗ್ತದ ಅನ್ನೋದು ನೋಡ್ರಿ. ಇಲ್ಲಿ ಚಿತ್ರದ ನೀವು ಹೇಳ್ದಂಗೆ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡ್ತದ. ಡೈಜೆಸ್ಟಿವ್ ಸಿಸ್ಟಮ್ದಾಗ ಏನೇನ್ ಚೇಂಜ್ ಆಗ್ತದ ನೋಡ್ರಿ. 1ನೇದು ಜಠರ ಉದ್ದವಾಗ್ತದ. 2ನೇದು ಕರುಳಿನ ಉದ್ದ ಆಗ್ತದ ಮತ್ತು ಸುತ್ತಳತೆ ಕೂಡ ಹೆಚ್ಚಾಗ್ತದ. ಕರುಳು ಉದ್ದವಾಗ್ತದ ಮತ್ತು ಸುತ್ತಳತೆಯನ್ನ ಜಾಸ್ತಿ ಪಡಿತದ. ಆಮೇಲೆ ಈ ಬದಲಾವಣೆಗಳ ಆಗೋದ್ರಿಂದನ ಹದಿಹರೆಯದವರಿಗೆ ವಿಪರೀತ ಹಸಿವಾಗ್ತದೆ. ಇದು ತಾವು ನೆನ್ಪಿಟ್ಕೊಳ್ಬೇಕು. 13ರಿಂದ 18 ವಯಸ್ಸದ ಮಕ್ಕಳು ಏನಿರ್ತಾವಲ್ಲ ಅವತ್ತಿಗೆ ಬೇಗನೆ ಹಸಿವಾಗ್ಬಿಡ್ತದೆ. ಯಾಕಂದ್ರ ಆ ಹಂತದಾಗ ಜಠರ ಉದ್ದಾಗಿರ್ತದ, ಕರುಳು ಕೂಡ ಉದ್ದಾಗಿರ್ತದ ಮತ್ತು ಸುತ್ತಳತೆ ಹೆಚ್ಚಿಗೆ ಆಗಿರ್ತದ. ಹಿಂಗಾಗಿ ತಿಂದಟ್ಟ ಆಹಾರದ ಸಾಲಂಗಿಲ್ಲ, ಮತ್ ಬೇಕಂತ ಅನಿಸ್ತದ. ಓಕೆ, ಇದು 1ನೇದಾಯ್ತು. ಇನ್ನು 2ನೇದ ಏನಂತಂದ್ರ ಶ್ವಾಸಾಂಗ ವ್ಯೂಹ. ಇದ್ರಾಗ ಏನೇನ್ ಚೇಂಜ್ ಆಗ್ತದೆ ನೋಡ್ರಿ. ಶ್ವಾಸಾಂಗ ವ್ಯೂಹ ಹುಡುಗಿಯರಲ್ಲಿ 17ನೇ ವಯಸ್ಸಿಗೆ ಶ್ವಾಸಕೋಶಗಳು ಪರಿಪೂರ್ಣಗೊಳ್ತಾವ. ಯಾವಾಗ ಹೇಳ್ರಿ, ಹುಡುಗಿಯರ್ಲೆ 17ನೇ ವಯಸ್ಸಿಗೆ, ಇಲ್ಲಿ ಏಜ್ ಅದ ನೋಡ್ರಿ, 17ನೇ ವಯಸ್ಸಿಗೆ ಅದನ್ನ ಪರಿಪೂರ್ಣಗೊಳ್ತದ. ಶ್ವಾಸಕೋಶಗಳು ಎಷ್ಟು ಬೆಳಿಬೇಕಲ್ಲ ಅಷ್ಟು ಬೆಳವಣಿಗೆ ಗರಿಷ್ಠ ಮಟ್ಟವನ್ನ ತಲುಪಿ ಬಿಡ್ತಾವ. ಆದ್ರ ಹುಡುಗರಲ್ಲಿ ಇದು ಡಿಫ್ರೆನ್ಸ್ ಆಗ್ತದ. ವಯಸ್ಕರಾದ ಹುಡುಗರಲ್ಲಿ ಇದು 17ನೇ ವಯಸ್ಸಿನ ನಂತರ
ಇದು ಪರಿಪೂರ್ಣವಾಗ್ತದ. ಅಂದ್ರೆ ಅದರ ಗರಿಷ್ಠ ಮಟ್ಟ ಎಷ್ಟು ಬೆಳಿಬೇಕಂತ ಅದು ಬೆಳೆದು ಬಿಡ್ತದ. ಇದು 2ನೇ ಅಂಶ. ಇನ್ನು 3ನೇದು ಏನಂತಂದ್ರ ರಕ್ತ ಪರಿಚಲನಾ ವ್ಯೂಹ. 3ನೇ ಅಂಶ ರಕ್ತ ಪರಿಚಲನಾ ವ್ಯೂಹ. ಇಲ್ಲಿ 18 ವರ್ಷದೊಳಗಾಗಿ ಹೃದಯ ಮತ್ತು ಮೆದುಳು ತಮ್ಮ ಗರಿಷ್ಠ ಮಟ್ಟವನ್ನ ಬೆಳಿತಾವ. ಗರಿಷ್ಠ ಮಟ್ಟವನ್ನ ಬೆಳವಣಿಗೆಯನ್ನ ತಲುಪ್ತವ. ಮತ್ತು ರಕ್ತನಾಳಗಳು ಸಹ ಪರಿಪಕ್ವತೆಯನ್ನ ಪಡಿತಾವ. ರಕ್ತನಾಳಗಳಿಗೆ ಸಂಬಂಧಿಸಿದಂತೆ ನೀವೇನ್ ಹೇಳ್ರಿ, ರಕ್ತನಾಳಗಳು ಸಹ ಪರಿಪಕ್ವತೆಯನ್ನು ಪಡಿತಾವ. 17-18ನೇ ವಯಸ್ಸಿನಲ್ಲಿ ಹೃದಯದ ತೂಕವು ಶೈಶವದ ಹೃದಯದ ತೂಕಕ್ಕಿಂತ 12 ಪಟ್ಟ ಅದು ಹೆಚ್ಚಿಗೆ ಆಗ್ತದೆ ಈ ಏಜ್ನಾಗ. ಇಲ್ಲಿ 12 ಅಂತ ಮಾಡ್ಕೊಳ್ರಿ, ಅಲ್ಲಿ 1 ಕನ್ನಡನಾಗ ಅದ, 2 ಇಂಗ್ಲಿಷ್ನಾಗ ಅದ. 12 ಪಟ್ಟು ಹೆಚ್ಚಿಗೆ ಆಗ್ತದ. ಇಲ್ಲಿ ಒಂದು ಪಾಯಿಂಟ್ ಇಲ್ಲೂ ಕೂಡ ಹಾಕಿದಾನ, ನಿಮಗೆ ಗೊತ್ತಿರ್ಲಿ ಅಂತ. ಏನ್ ಹೇಳ್ರಿ, 12 ಪಟ್ಟು ಹೃದಯ ಅಂತ ಹಾಕಿದ ನಾನು. 12x ಹಾರ್ಟ್ ಗ್ರೋತ್ ಅಂತಂದ. ಇದನ್ನ ನೆನ್ಪಿಟ್ಕೊಡ್ರಿ. ಇಲ್ಲಿ ಶೈಶವಾವಸ್ಥೆದಾಗ ಅಂದ್ರೆ ಇದ್ರಾಗ ಮುಖ್ಯವಾಗಿ ಈ ಹಂತದಾಗ ಏನ್ ಬದಲಾವಣೆ ಆಗ್ತಂದ್ರ ಶೈಶವ ಇದು ಐತ್ ನೋಡ್ರಿ, ಶೈಶವದ ಹೃದಯ. ಶೈಶವಾವಸ್ಥೆದಾಗ ಶೈಶವ ಅಂದ್ರೆ ಎಷ್ಟು ಹೇಳ್ರಿ, 0 to 2 years. ಈ ಹಂತದಾಗ ಮಗುವಿನ ಹೃದಯ ಇಷ್ಟು ಗಾತ್ರದಿದ್ರ ಅದು ನಂತರ ಯಾವ್ದ ಹಂತದಾಗ ಹೇಳ್ರಿ, 17-18ನೇ ವಯಸ್ಸಿಗೆ ತರುಣ್ಯಾವಸ್ಥೆಗೆ ಇದರದ 12 ಪಟ್ಟ ಅದೇನಾಗ್ತದೆ ಹೇಳ್ರಿ, ದೊಡ್ಡದಾಗ್ತದ. ಇದನ್ನ ತಾವು ನೆನಪಿನಾಗ ಇಟ್ಕೊಳ್ಬೇಕು. 17ನೇ ವಯಸ್ಸಿಗೆ ಅದ್ರ ಹೃದಯ 12 ಪಟ್ಟು ಹೆಚ್ಚಿಗೆ ಆಗಿರ್ತದ. ನೋಡ್ರ 17-18ನೇ ವಯಸ್ಸಿಗೆ ಅಷ್ಟೇ ಹೆಚ್ಚಿಗೆ ಆಗ್ತದ. ಇದು ನೀವು ನೆನಪಿಗೆ ಇಟ್ಕೊಳ್ಬೇಕು. ಇನ್ ನೆಕ್ಸ್ಟ್ ನೋಡ್ರಿ, ನಿರ್ನಾಳ ಗ್ರಂಥಿಗಳ ಪ್ರಭಾವ. ಇದು 4ನೇದು, ನಿರ್ನಾಳ ಗ್ರಂಥಿಗಳ ಪ್ರಭಾವ. ಈ ಎಲ್ಲ ದೈಹಿಕ ಬದಲಾವಣೆಗಳಿಗೆ ಮೂಲ ಕಾರಣ ನಮ್ಮ ಮೆದುಳಿನ ನಿಯಂತ್ರಣದಲ್ಲಿರುವಂತಹ ನಿರ್ನಾಳ ಗ್ರಂಥಿಗಳು. ದೇಹದ ತುಂಬದಾಗ ಎಲ್ಲಾನು ಕೂಡ ಏನ್ ಹೇಳ್ರಿ, ಗ್ರಂಥಿಗಳು ಇರ್ತಾವ. ಅದ್ರಾಗ ನಿರ್ನಾಳ ಗ್ರಂಥಿಗಳು ಏನೇನ್ ಮಾಡ್ತಾವ, ಈ ಬೆಳವಣಿಗೆ ವಿಕಾಸದಲ್ಲಿ ಯಾವ ಪಾತ್ರವನ್ನು ವಹಿಸ್ತಾವತ್ತಂದ್ರ, ನಿರ್ನಾಳ ಗ್ರಂಥಿಗಳು ಅಂತಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದಂಗ. ಇವ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡ್ತಾವ ಮತ್ತು ಆ ಹಾರ್ಮೋನ್ಗಳನ್ನ ರಕ್ತಕ್ಕೆ ಸೇರ್ಪಡೆಗೊಳಿಸ್ತಾವ. ಇದರಿಂದಾಗಿ ಏನಾಗ್ತದ ಅಂತಂದ್ರ ದೈಹಿಕ ಬೆಳವಣಿಗೆಯ ಮೇಲೆ ದಿಢೀರ್ ಮತ್ತು ಗಮನಾರ್ಹ ಪ್ರಭಾವ ಬೀರ್ತದ. ಒಮ್ಮಿಂದೊಮ್ಮೆ ಹುಡುಗರು ಯಾಕೆ ಕಿತ್ತು ಹೇಳ್ತಾವತ್ತಂದ್ರೆ ಏಜ್ನಾಗ, ಈ ಏಜ್ದಾಗ ನಿರ್ನಾಳ ಗ್ರಂಥಿಗಳು ಹಾರ್ಮೋನ್ಗಳ ಬಿಡುಗಡೆ ಮಾಡಿ ಅದನ್ನ ರಕ್ತಕ್ಕೆ ಸೇರಿಸುವಂತ ಕೆಲಸ ಮಾಡ್ತಾವ. ಅದರಿಂದಾಗೆ ಇಮಿಡಿಯೇಟ್ ಆಗಿ ಅಂತ ಚೇಂಜಸ್ ಎಲ್ಲ ಮಕ್ಕಳಲ್ಲಿ ಕಾಣ್ತೇವೆ. ಇನ್ನು ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರ, ನಿರ್ನಾಳ ಗ್ರಂಥಿಗಳು ಅಂತಂದ್ರೆ ಹೆಡ್ ಮಾಸ್ಟರ್ ಅಂದಂಗ ಹೇಳ್ತಾ. ನಿರ್ನಾಳ ಗ್ರಂಥಿಗಳು ಅಂದ್ರೆ ಹೆಡ್ ಮಾಸ್ಟರ್ ಅಂದಂಗ. ಹೆಡ್ ಮಾಸ್ಟರ್ ಏನ್ ಕೆಲಸ ಹೇಳ್ತಾ, ಯಾರಿಗೆ ಹೇಳ್ತಾ ಕೆಲಸ, ಟೀಚರ್ಗಳಿಗೆ ಹೇಳ್ತಾ. ಟೀಚರ್ ಯಾರ ಕಡೆಯಿಂದ ಕೆಲಸ ತಗೊಳ್ತಾರ, ಸ್ಟೂಡೆಂಟ್ ಕಡೆಯಿಂದ ಹೇಳ್ತಾ. ಈ ರೀತಿ ಇದನ್ನ ನೆನ್ಪಿಟ್ಕೊಳ್ರಿ ನೀವ. ಅಂದ್ರ HM ಅಂತಂದ್ರ ನಿರ್ನಾಳ ಗ್ರಂಥಿಗಳು, ಟೀಚರ್ ಅಂತಂದ್ರ ಹಾರ್ಮೋನ್ಗಳು ಬಿಡುಗಡೆ, ಮತ್ತು ಸ್ಟೂಡೆಂಟ್ ಅಂತಂದ್ರ ಬೆಳವಣಿಗೆ ಆಗುವಂತದ್ದ ಹೇಳ್ತಾ. ಇನ್ ಒಂದ್ ಗಮನಿಸ್ರಿ, ಥೈರಾಯ್ಡ್ ಅಥವಾ ಪಿಟ್ಯೂಟರಿ ಗ್ರಂಥಿ ಏನದಲ್ಲ, ಇದ್ರಾಗ ಏನ್ರ ವ್ಯತ್ಯಾಸ ಆಯ್ತು ಅಂತ ತಿಳ್ಕೊಳ್ರಿ, ಮಗುವಿನ ಎತ್ತರ ಮತ್ತು ತೂಕದಲ್ಲಿಯೂ ಕೂಡ ಅದು ಬದಲಾವಣೆ ಕಂಡು ಬರ್ತದೆ. ಓಕೆ. ಇನ್ ನೆಕ್ಸ್ಟ್ 6ನೇ ಒಂದು ಅಂಶ ಯಾವ್ದಂದ್ರ ಲೈಂಗಿಕ ಪರಿಪಕ್ವತೆಯ ವಯಸ್ಸು. ಇಲ್ಲಿ ಲೈಂಗಿಕ ಪರಿಪಕ್ವತೆಯ ವಯಸ್ಸಂದ್ರೆ ನಾವು ಆನುವಂಶಿಕತೆ ಅಭ್ಯಾಸ ಮಾಡ್ಬೇಕಾದ್ರೆ ಏನ್ ಹೇಳಿದ್ ನಾನು, ತಂದೆ ತಾಯಿಗಳ ಪರಿಪಕ್ವತೆಯ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳದಾಗ್ತದಂತ. ಅದಂತೂ ಸತ್ಯ ಅದ. ಆದ್ರೆ ಕೇವಲ ವಂಶವಾಹಿಗಳೇ ಇದಕ್ಕೆ ಕಾರಣ ಅಲ್ಲ. ಅದರ ಜೊತೆಗೆ ನೀವು ವಾಸಿಸುವಂತಹ ಭೌಗೋಳಿಕ ಹವಾಮಾನ ಏನದಲ್ಲ, ಇದು ದೈಹಿಕ ವಿಕಾಸದ ವೇಗವನ್ನ ನಿರ್ಧರಿಸ್ತದ. ಉದಾಹರಣೆಗೆ ಇಲ್ಲಿ ಉಷ್ಣವಲಯದ ದೇಶಗಳು ಏನದಲ್ಲ, ಟ್ರಾಪಿಕಲ್ ಝೋನ್ ಅಂತ ಹೇಳಿ ಕರಿತೇವೆ. ಈ ಉಷ್ಣವಲಯದ ದೇಶಗಳಲ್ಲಿ ಲೈಂಗಿಕ ಪರಿಪಕ್ವತೆ ಏನದಲ್ಲ, ಅದು ಬೇಗ ಆಗ್ತದ. 13-16ನೇ ವಯಸ್ಸಿಗೆ 13-16ನೇ ವಯಸ್ಸಿಗೆ ಇಲ್ಲಿ ಮಕ್ಕಳು ಪರಿಪಕ್ವಗೊಳ್ತಾರ. ಬಟ್ ಶೀತ ವಲಯದ ದೇಶಗಳು ಏನದವಲ್ಲ, ಕೋಲ್ಡ್ ಝೋನ್ದಾಗ, ಅಲ್ಲಿ ಪಕ್ವತೆ ವಿಳಂಬ ಆಗ್ತದ. 16 ವಯಸ್ಸಾದ್ರೂ ಕೂಡ ಅಲ್ಲಿ ಪಕ್ವತೆಗೊಳ್ಳಂಗಿಲ್ಲ, ಅದರ ನಂತರಗೊಳ್ಬಹುದು. ಇದು ಡಿಫ್ರೆನ್ಸ್ ಅಂದಂಗ. ಇದು ಇದ್ರ ಮೇಲೆ ಭೌಗೋಳಿಕ ಹವಾಮಾನ ಪರಿಪಕ್ವತೆ ಮೇಲೆ ಪ್ರಭಾವ ಬೀರುವಂತ ಅಂಶ. ಇನ್ನು 7ನೇ ಅಂಶ ಯಾವ್ದಂದ್ರೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ನಡುವಿನ ಸಂಬಂಧ. ಇಲ್ಲಿ ನಾವು ಅಭ್ಯಾಸ ಮಾಡಿಕೆವು ದೈಹಿಕದ ಕುರಿತ ಅಷ್ಟ. ಅಂದ್ರ ಇತರದ್ದು ಯಾವ್ದು ಹೇಳ್ರಿ, ನಾವು ತಾರುಣ್ಯಾವಸ್ಥೆಯ ದೈಹಿಕ ಅಂಶದ ಕುರಿತು ಅಭ್ಯಾಸ ಮಾಡತ್ತೇವೆ. ಬಟ್ ಅದು ಮಾನಸಿಕ ಬೆಳವಣಿಗೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದ ಮತ್ತು ಮಾನಸಿಕ ಬೆಳವಣಿಗೆಗೆ ಯಾವ ರೀತಿ ಸಂಬಂಧ ಹೊಂದದ, ಅದನ್ನ ನಾವಿಲ್ಲಿ ನೋಡೋಣ. ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳ ನಡುವೆ ಧನಾತ್ಮಕ ಸಂಬಂಧ ಇತ್ತಂತ ತಿಳ್ಕೊಳ್ರಿ, ಪಾಸಿಟಿವ್ ರಿಲೇಷನ್ ಇತ್ತಂತ ತಿಳ್ಕೊಳ್ರಿ. ಪಾಸಿಟಿವ್ ರಿಲೇಷನ್ ಅಂತಂದ್ರೆ ಹೇಳ್ರಿ, ಅದು ಯಾವ ಹಂತಕ್ಕೆ ಎಷ್ಟು ಬೆಳವಣಿಗೆ ಹೊಂದಬೇಕಾಗಿತ್ತಲ್ಲ ದೈಹಿಕ ಬೆಳವಣಿಗೆ, ಅಷ್ಟು
ಬೆಳವಣಿಗೆಯನ್ನು ಹೊಂದಿದ, ಪರಿಪಕ್ವ ಆಗ್ಯದ ಅಂತ ತಿಳ್ಕೊಳ್ರಿ ಮಗು. ಆ ಸಂದರ್ಭದಾಗ ಅದರದ ಮಾನಸಿಕ ಮತ್ತು ಸಾಮಾಜಿಕ ಹೊಂದಾಣಿಕೆ ಏನಿರ್ತದಲ್ಲ ಅದು ಪರ್ಫೆಕ್ಟ್ ಇರ್ತದ. ಇಲ್ಲಿ ದೈಹಿಕವಾಗಿ ಅತಿ ಪರ್ಫೆಕ್ಟ್ ಇತ್ತು ಅಂತ ತಿಳ್ಕೊಳ್ರಿ, ಅದು ಆಟೋಮೆಟಿಕ್ ಆಗಿ ಮಾನಸಿಕ ಮತ್ತು ಸಾಮಾಜಿಕವಾಗಿ ಅದು ಉತ್ತಮಗೊಳ್ತದೆ. ಇನ್ ಕೇಸ್ ದೈಹಿಕ ಕುರೂಪತೆ ಅಥವಾ ಅಂಗವೈಕಲ್ಯ ಇತ್ತಂತ ತಿಳ್ಕೊಳ್ರಿ, ಅವಾಗ ವಿದ್ಯಾರ್ಥಿಯು ಸಾಮಾಜಿಕ ಸನ್ನಿವೇಶಗಳಿಂದ ದೂರ ಉಳಿತಾನ. ಅಂದ್ರ ಅವನ್ಲೆ ಕೀಳರಿಮೆ ಉಂಟಾಗ್ಬಿಡ್ತದೆ. ಗೊತ್ತಾಯ್ತಾ? ಅಂದ್ರ ದೈಹಿಕ ಕುರೂಪತೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ಹುಡುಗಿಯರಿಗೆ ಏನಾಗ್ತದೆ ಹೇಳ್ರಿ, ಈ ಹಂತದಾಗ ಅವ್ರಿಗೆ ಸೌಂದರ್ಯ ಪ್ರಜ್ಞೆ ಬಹಳ ಬಂದ್ಬಿಟ್ಟಿರ್ತದ. ಅದ್ ಮುಂದ್ ಬರ್ತದ ಹೇಳ್ತಾನ. ಸೌಂದರ್ಯ ಪ್ರಜ್ಞೆ ಬಹಳ ಇರ್ತದ. ಒಂದ್ ಇನ್ ಕೇಸ್ ಕುರೂಪಿ ಆಗಿದ್ರ ತಿಳ್ಕೊಳ್ರಿ, ಅವರು ಫ್ರೆಂಡ್ ಸರ್ಕಲ್ದಾಗ ಎಲ್ಲ ಮಿಂಗಲ್ ಆಗಂಗಿಲ್ಲ. ಅವ್ರು ಒಬ್ಬಂಟಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ ಹುಡುಗಿಯರಿದ್ರ. ಮತ್ತ ಅಂಗವೈಕಲ್ಯ ದೌರ್ಬಲ್ಯವನ್ನು ಹೊಂದಿದ್ರ ಅಂತ ತಿಳ್ಕೊಳ್ರಿ ಹುಡುಗರ, ಅವರು ಕೂಡ ಉಳಿದವ್ರ ಜೊತೆಗೆ ಕೂಡಂಗಿಲ್ಲ. ಅವರು ಕೂಡ ಒಬ್ಬಂಟಿಯಾಗಿರ್ಲಿಕ್ಕೆ ಶುರು ಮಾಡ್ತಾರೆ. ಅದರಿಂದ ಏನಾಗ್ತದೆ ಹೇಳ್ರಿ, ಸಾಮಾಜಿಕವಾಗಿ ಅವ್ರು ಬೆರೆಯೋದನ್ನ ನಿಲ್ಸಿ ಬಿಡ್ತಾರ. ಇದು ದೈಹಿಕ ಅಂಗವಿಕಲತೆಯ ಪ್ರಭಾವ. ಅಂದ್ರೆ ದೈಹಿಕ ಕುರೂಪತೆ ಅಥವಾ ಅಂಗವಿಕಲತೆ ಪ್ರಭಾವ ಇಂಡೈರೆಕ್ಟ್ ಎದ್ರ ಮ್ಯಾಗ ಆಗ್ತದೆ ಹೇಳ್ರಿ, ಸಾಮಾಜಿಕ ಗ್ರೋತ್ ಮ್ಯಾಗ ಆಗ್ತದ ಅಂದಂಗ, ಸೋಷಿಯಲ್ ಗ್ರೋತ್ ಮ್ಯಾಗ ಆಗ್ತದ ಅಂದಂಗ. ಇನ್ನ ಶಿಕ್ಷಕರ ಪಾತ್ರ ಏನೈತಿ ಅಂದ್ರ, ಇಂಥ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಬೇಕು. ಅದರ ಸಲುವಾಗಿ ಶಿಕ್ಷಕರು ಅತಿ ದೊಡ್ಡ ಜವಾಬ್ದಾರಿಯನ್ನು ಹೊಂದಬೇಕು. ದೈಹಿಕ ನ್ಯೂನತೆ ಬೌದ್ಧಿಕ ವಿಕಾಸಕ್ಕೆ ಅಡ್ಡಿ ಆಗದಂತೆ ನೋಡ್ಕೊಳ್ಳುವ ಜವಾಬ್ದಾರಿ ಯಾರ್ದಿರ್ತದ? ಶಿಕ್ಷಕರದಿರ್ತದ. ಇದನ್ನ ಅವ್ರ ನೆನಪಾಗಿ ಇಟ್ಕೊಳ್ಬೇಕು. ಇನ್ನು ಮುಂದುವರೆದು ಇನ್ನು ಗತಿ ಸಾಮರ್ಥ್ಯ. ತಾರುಣ್ಯಾವಸ್ಥೆಯ ದೈಹಿಕ ಲಕ್ಷಣಗಳಲ್ಲಿ ಇದು ಕೊನೆಯ ಅಂಶ, ಗತಿ ಸಾಮರ್ಥ್ಯ. ಗತಿ ಸಾಮರ್ಥ್ಯ ಅಂತಂದ್ರ ದೈಹಿಕ ಬಲ ತಂದಂಗ. ಈ ದೈಹಿಕ ಬಲ ಇರೋದ್ರಿಂದ ಮಕ್ಕಳು ಈ ಹಂತದಲ್ಲಿ ಕ್ರೀಡೆಯಲ್ಲಿ ಯಶಸ್ಸನ್ನ ತಂದು ಕೊಡ್ತಾರ. ಇದು ಹದಿಹರೆಯದಲ್ಲಿ ಜನಪ್ರಿಯತೆಗೆ ಕಾರಣ ಆಗ್ತದೆ. ಹೆಂಗಂತಂದ್ರ ಈಗ ಹುಡುಗ ಅಥವಾ ಹುಡುಗಿ ಯಾರಾದ್ರೂ ಇರ್ಲಿ, ಅವರು ಆಟಗಳದಾಗ ಗೆದ್ರ ಅಂತ ತಿಳ್ಕೊಳ್ರಿ, ಆಟದಾಗ ಅವ್ರು ಗೆದ್ರ ಅಂತ ತಿಳ್ಕೊಳ್ರಿ, ಅವಾಗ ಒಂದು ಅವರು ಎಲ್ಲರ ನಡುವೆ ಜನಪ್ರಿಯತೆ ಅವ್ರಿಗೆ ಸಿಗ್ತದ ನ್ಯಾಚುರಲಿ. ಇದ್ರ ಜೊತೆಗೆ ಇನ್ನೊಂದು ಬದಲಾವಣೆ ಆಗ್ತದ, ಅವ್ರಿಗೆ ಭಿನ್ನ ಲಿಂಗದವರಿಗೊಂದಿಗೆ ಸ್ನೇಹ ಆಗ್ತದ. ಅಪೋಸಿಟ್ ಸೆಕ್ಸ್ ಫ್ರೆಂಡ್ಶಿಪ್ ಬೆಳಿತದ. ಹುಡುಗಿ ಗೆದ್ದೇಳ ಅಂತ ತಿಳ್ಕೊಳ್ರಿ, ಹುಡುಗರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೋಬಹುದು, ಅಂದ್ರೆ ಬೆಳಿತದ. ಅಥವಾ ಹುಡುಗಿ ಗೆದ್ದಿದಂದ್ರೆ ಹುಡುಗಿಯರ ಜೊತೆಗೆ ಫ್ರೆಂಡ್ಶಿಪ್ ಆಗ್ತದ. ಇದು ಗತಿ ಸಾಮರ್ಥ್ಯದಲ್ಲಿ ಆಗುವಂತಹ ಒಂದು ವಿಶೇಷ ವಿಕಾಸ ಅಂತ ಹೇಳ್ಬೋದು. ಇಲ್ಲಿ ದೈಹಿಕ ಬಲ ಪ್ಲಸ್ ಕ್ರೀಡಾ ಸಾಮರ್ಥ್ಯ ಏನಾಗ್ತದ, ಸಾಮಾಜಿಕ ವಿಕಾಸಕ್ಕೆ ಕಾರಣ ಆಗ್ತದ ಅಂತ ಹೇಳ್ತಾ. ಸೊ ಇದು ಇಷ್ಟು ಅಂಶಗಳು ಏನದವಲ್ಲ, ಇವೆಲ್ಲಾನು ಕೂಡ ತಾರುಣ್ಯಾವಸ್ಥೆಯ ಮಕ್ಕಳ ದೈಹಿಕ ವಿಕಾಸದ ಕುರಿತಾಯ್ತು. ಇನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಏನೆಲ್ಲ ಅಭ್ಯಾಸ ಮಾಡಿದೀವಿ ಅನ್ನೋದನ್ನ ಒಂದು ಶಾರ್ಟ್ ಆಗಿ ರಿವ್ಯೂ ಮಾಡೋಣ. ತಾರುಣ್ಯಾವಸ್ಥೆ ಒಂದೇದು ಎತ್ತರ ಮತ್ತು ತೂಕದ ಕುರಿತು ನಾವು ಅಭ್ಯಾಸ ಮಾಡಿದೆವು. ಅಲ್ಲಿ ಮಾತ್ರ ಡಿಟೇಲ್ ಪಾಯಿಂಟ್ಸ್ ಅದಾವ, ಅದನ್ನ ನೋಡ್ರಿ. ಎರಡನೇದು ಅಂಗಾಂಗ ಮತ್ತು ಮೈಕಟ್ಟು ಯಾವ ರೀತಿ ಬೆಳವಣಿಗೆ ಹೊಂದದ ಅನ್ನೋದು ನೋಡಿದೆವು. ಲೈಂಗಿಕ ಪರಿಪಕ್ವತೆಯ ಕುರಿತು ಅಭ್ಯಾಸ ಮಾಡಿದೆವು. ಒಳ ಅಂಗಗಳು ಯಾವ ರೀತಿ ಬೆಳಿತಾವ ಅನ್ನೋದು ಅಭ್ಯಾಸ ಮಾಡಿದೆವು. ಆಮೇಲೆ ಕೊನೆಗೆ ಗತಿ ಸಾಮರ್ಥ್ಯದ ಕುರಿತು ಕೂಡ ನಾವು ಈ ಒಂದು ಅವಧಿಯಲ್ಲಿ ತಿಳ್ಕೊಂಡಿದೀವಿ. ಇನ್ನು ಮುಂದಿನ ಒಂದು ಅವಧಿಯಲ್ಲಿ ತಾರುಣ್ಯಾವಸ್ಥೆಯ ಮಕ್ಕಳ ಬೌದ್ಧಿಕ ವಿಕಾಸದ ಕುರಿತು ನಾವು ಅಭ್ಯಾಸ ಮಾಡೋಣ. ನಿಮ್ಗೆ ಏನಾದ್ರೂ ಇದ್ರಾಗ ಡೌಟ್ ಇದ್ರೆ ತಾವು ಕಮೆಂಟ್ ಮೂಲಕ ತಿಳಿಸ್ರಿ, ಅದನ್ನು ಪರಿಹರಿಸುವಂತ ಕೆಲಸವನ್ನು ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.